ಎಸ್ ಸೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಯಾರ್ಯಾರು ಏನೇನು ಜಗಳ ಆಡಿದ್ದಾರೆ ಅಂತ ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಪ್ಲಸ್ ರಘು ವರ್ಸಸ್ ಕಾವ್ಯ ಪ್ಲಸ್ ಸೂರಜ್, ಗೆಲುವು ಯಾರಿಗೆ ಅಂತ ಅಂದ್ಬಿಟ್ಟು ಕ್ವಶನ್ ಮಾರ್ಕ್ ನ ಇಲ್ಲಿ ಹಾಕಿದ್ದಾರೆ. ನೋಡಿ, ಫಸ್ಟ್ ಇಲ್ಲಿ ಚೈತ್ರ ಕುಂದಾಪುರರು ಏನೇನೊಂದು ರೂಲ್ಸ್ ಇದೆ ಅಂತ ಇಲ್ಲಿ ಓದ್ತಾರೆ. ಬಕೆಟ್ ಒಳಗಿರುವ ವಸ್ತು ಕೆಳಗೆ ಬೀಳದಂತೆ ಸಂಭಾಳಿಸುತ್ತಾ ತಗೊಂಡ್ಬರ್ಬೇಕು ಐಟಮ್ಗಳೆಲ್ಲಾನು ಕೂಡ. ಈಗ ಮೊದಲು ಸಂಗ್ರಹಿಸಿದ ತಂಡ ಇಲ್ಲಿ ಗೆಲ್ಲುತ್ತದೆ ಅಂತ ಅಂದ್ಬಿಟ್ಟು ಸುಮಾರು 3 ಇಂದ 4 ವಸ್ತುಗಳನ್ನ ಇಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ. ಪ್ರೋಮೋದಲ್ಲಿರೋ ಪ್ರಕಾರ ಕಿಚನ್ ವೈಪರ್ ಅಂತ ಇಲ್ಲಿ ಹೇಳಿದ್ದಾರೆ. ಅದೇ ಕಿಚನ್ ಇರೋ ವೈಪರ್ನೇ ತರಬೇಕು ಅಂತ ಅಂದ್ಬಿಟ್ಟು ನೋಡಿ, ಫಸ್ಟು ಪಿಲ್ಲೋ ಕೂಡ ಹೇಳಿದ್ದಾರೆ, ಆ ನಂತರ ಇಲ್ಲಿ ಚಂಪ್ ಕೂಡ ಇಲ್ಲಿ ಹೇಳಿದ್ದಾರೆ, ಮತ್ತೆ ಮೂರನೇದಾಗಿ ಇಲ್ಲಿ ತೋರಿಸಿರೋದು ಪ್ರೋಮೋದ ಪ್ರಕಾರ ಇಲ್ಲಿ ವೈಪರ್ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ತಂಡಗಳಾಗಿರೋದು ಏನಪ್ಪಾ ಅಂತಂದ್ರೆ, ಒಂದು ರಘು ಅವರು ಗಿಲ್ಲಿಯವರು ಒಂದು ತಂಡ ಇಲ್ಲಿ ಆಗಿದ್ದಾರೆ, ಇನ್ನೊಂದು ಇಲ್ಲಿ ಸೂರಜ್ ಅವರು ಮತ್ತೆ ಇಲ್ಲಿ ಕಾವ್ಯ ಅವರು. ಇಲ್ಲಿ ಬೇಕು ಅಂತ ಅಂದ್ಬಿಟ್ಟು ಇವರಿಬ್ರಿಗೆ, ಕಾವ್ಯ ಅವ್ರಿಗೆ ಗಿಲ್ಲಿಯವ್ರಿಗೆ ಜಗಳ ಆಗ್ಲಿ ಅಂತಾನೆ ಈ ರೀತಿ ಹಾಕಿದಾರ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲಿ ಫಸ್ಟಿಗೆ ಟೀಮ್ ಮಾಡೋದು ಇಲ್ಲಿ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು ಇಬ್ರು ಕೂಡ ಮೊದಲನೇದಾಗಿ ಒಂದು 2ನೇ ಟಾಸ್ಕ್ ಅಂತ ಆಡಿದಾಗ ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವ್ರನ್ನ ಒಂದೇ ಟೀಮಲ್ಲಿ ಇಲ್ಲಿ ಹಾಕಿದ್ರು. ಇವಾಗ ಇವರಿಬ್ಬರನ್ನ ಬೇಕು ಅಂತ ಬೇರೆ ಹಾಕಿದ್ರು ಅಥವಾ ಜಗಳ ಆಡ್ಲಿ ಅಂತ ಈ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ. ಆದ್ರೂ ಕೂಡ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ 4 ಜನ ಇದ್ರು. ಇಲ್ಲಿ 4 ಜನಕ್ಕೂ ಕೂಡ ಬೇರೆ ಬೇರೆ ಟಾಸ್ಕ್ ಕೊಡಬೇಕು. ಬಟ್ ಇದೊಂದು ಟಾಸ್ಕ್ ಆದ್ಮೇಲೆ ಇನ್ನೊಂದು ಏನಾದ್ರೂ ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಯಾಕಂತಂದ್ರೆ ಇದು ಜೋಡಿ ಟಾಸ್ಕ್ ಅಂತೂ ಇಲ್ಲಿ ಎಲ್ಲ ಜೋಡಿ ಕ್ಯಾಪ್ಟನ್ ಅಂತೂ ಈ ವಾರ ಇಲ್ಲಿ ಆಗಲ್ಲ. ಆದ್ರೂ ಕೂಡ ಏನೋ ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಇಟ್ಟಿರ್ತಾರೆ. ನೋಡೋಣ ಏನೊಂದು ಟ್ವಿಸ್ಟ್ ಇದೆ ಅಂತಂದ್ಬಿಟ್ಟು. ನೋಡಿ, ರಜತ್ ಅವ್ರು ಇಲ್ಲಿ ಮಾತಾಡ್ತಾರೆ. ಇವಾಗ ಏನೇನು ಐಟಮ್ ಹೇಳಿದ್ರೋ ಎಲ್ಲ ಕೂಡ ತಂದ್ರು ಕೂಡ ರಜತ್ ಅವ್ರು ಇಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಇವ್ರ ಹತ್ರ ಅರ್ಧ ಇದೆ, ಅವ್ರ ಹತ್ರ ಅರ್ಧ ಇದೆ ಅಂತಂದ್ಬಿಟ್ಟು. ಅಂದ್ರೆ ರಾಶಿಕ್ ಅವರು ಇಲ್ಲಿ ಉಸ್ತುವಾರಿ ಆಗಿದ್ದಾರೆ, ಮತ್ತೆ ಅದ್ರ ಜೊತೆ ರಜತ್ ಅವರು ಕೂಡ ಇಲ್ಲಿ ನೋಡ್ಕೊಂತಿರ್ಬೋದು. ಅದಕ್ಕೆ ಇಲ್ಲಿ ರಜತ್ ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ರಾಶಿಕ್ ಅವರು ಹೇಳ್ತಾರೆ ಫುಲ್ ಇರಬೇಕು ಅಂತ ಅಂದ್ಬಿಟ್ಟು. ಇವಾಗ ಅವ್ರು ಏನೊಂದು ವಸ್ತು ಹೇಳಿದಾರೋ, ಕಿಚನ್ ಪ್ರಾಡಕ್ಟ್ದು ಹೇಳಿದ್ರು, ಕಿಚನ್ ವೈಪರ್ ಅಂತ ಅಂದ್ಬಿಟ್ಟು, ಆ ಒಂದು ವಸ್ತು ಪೂರ್ತಿಯಾಗಿ ಇರಬೇಕು ಅಂತ ಅಂದ್ಬಿಟ್ಟು. ವೈಪರ್ದು ಕೋಲ್ ಅಂತೂ ನೀಟಾಗಿದೆ. ಇಲ್ಲಿ ವೈಪರ್ದು ಮೇಲ್ಗಡೆ ಬರುತ್ತಲ್ಲ ಸ್ಟಿಕ್ ತರ, ಅದು ಇಲ್ಲಿ ಇಲ್ಲ. ಒಬ್ರು ಒಂದೊಂದನ್ನ ತಂದಿದ್ದಾರೆ. ಅಂದ್ರೆ ತಗೋಬೇಕಾದ್ರೆ ಜಗಳ ಆಡಿದ್ರೆ ಏನೋ ಗೊತ್ತಿಲ್ಲ. ಮೇನ್ ಆಗಿ ಕೈಯಲ್ಲಿ ಮುಟ್ಟಂಗಿಲ್ಲ. ಅಂದ್ರೆ ಅವ್ರು ಏನು ವಸ್ತು ಹೇಳ್ತಾರೆ ಕೈಯಲ್ಲಿ ಮುಟ್ಟಂಗಿಲ್ಲ. ಅವ್ರಿಬ್ರು ಕೈಗೆ ನೀವು ಅಬ್ಸರ್ವ್ ಮಾಡೋದು, ರಘುವ್ರ ಕೈಗೆ ಮತ್ತೆ ಗಿಲ್ಲಿಯವ್ರ ಕೈಗೆ ಮತ್ತೆ ಇಲ್ಲಿ ಸೂರಜ್ ಅವ್ರ ಕೈಗೆ ಕಾವ್ಯವ್ರ ಕೈಗೆ ಬಕೆಟ್ನ ಕಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಆ ಬಕೆಟ್ ಇಂದ 2 ಕೈಲೂ ಕೂಡ ಇಲ್ಲಿ ಮುಟ್ಟಂಗಿಲ್ಲ. ಆ ಬಕೆಟ್ ಸಹಾಯದಿಂದ ಎತ್ಕೊಂಡ್ಬರ್ಬೇಕು ಎಲ್ಲ ಐಟಮ್ ಕೂಡ. ಪಿಲ್ಲೋ ಎತ್ತೋದು ಈಸಿ ಇದೆ, ಚೆಂಬ್ ಎತ್ತೋದು ಕೂಡ ಇಲ್ಲಿ ಈಸಿ ಇದೆ. ಬಟ್ ವೈಪರ್ ಎತ್ತೋದು ಸ್ವಲ್ಪ ಕಷ್ಟ ಇದೆ. ಸೂರಜ್ ಅವರು ಇದನ್ನ ಕಾಲಿಂದ ಎತ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಕೈಯಿಂದ ಮುಟ್ಟಂಗಿಲ್ಲ, ಆದ್ರೆ ಕಾಲಿಂದ ಮುಟ್ಟಬಹುದು ಅಂತ ಹೇಳಿದಾರೆ ಏನೋ ಗೊತ್ತಿಲ್ಲ. ಆದ್ರೂ ಕೂಡ ವೈಪರ್ ಎತ್ತಬೇಕಾದ್ರೆ ಇಲ್ಲಿ ಮೇಲ್ಗಡೆ ಏನ್ ಬರ್ತಾ ವೈಪರ್ ಅದಿಷ್ಟು ಕೂಡ ಇಲ್ಲಿ ಸೂರಜ್ ಅವ್ರಿಗೆ ಕಾವ್ಯ ಅವರಿಗೆ ಸಿಕ್ಕಿದೆ. ಮತ್ತೆ ಇಲ್ಲಿ ಕೆಳಗಡೆ ಕಿತ್ತಾಡಿದ್ರು ಕೂಡ ಕಿತ್ತಾಡಿರ್ಬೋದು. ಯಾಕಂತಂದ್ರೆ ಸ್ಟಿಕ್ ಏನ್ ಬರುತ್ತೋ ಕೆಳಗಡೆ ಇರೋದು ಸ್ಟಿಕ್ ಮಾತ್ರ, ಆ ಸ್ಟಿಕ್ ನ ತಗೊಂಡ್ಬಂದ್ಬಿಟ್ಟು ರಘು ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ತಂದು ಹಾಕಿದ್ದಾರೆ. ಆದ್ರೆ ಮೊದಲನೇದಾಗಿ ಇಲ್ಲಿ ತಂದು ಹಾಕಿರೋದು ಯಾರಪ್ಪ ಅಂತಂದ್ರೆ ಪೂರ್ತಿ ಐಟಮ್ ಇಲ್ಲ ಅದರಲ್ಲಿ. ಅಂದ್ರೆ ಇವಾಗ ವೈಪರ್ ಅಂತಂದ್ರೆ ಪೂರ್ತಿಯಾಗಿ ಇರಬೇಕು. ಒಂದು ಎಳೆಯೋದು ಕೂಡ ಇಲ್ಲಿ ಇರುತ್ತೆ, ಮೇಲ್ಗಡೆ ಇಲ್ಲಿ ವೈಟ್ ಕಲರ್ ಇರುತ್ತಲ್ವಾ, ಅದು ಇಲ್ಲಿ ನೋಡಿ ಒಬ್ಬೊಬ್ರು ಒಂದೊಂದನ್ನ ತಂದಿದ್ದಾರೆ. ಫುಲ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ರಜತ್ ಅವರು ಹೇಳಿದ್ದು. ಇಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ಅದೇ ಹೇಳಿದ್ರು. ಫೇವರಿಸಮ್ ಮಾಡ್ತಾ ಇದಾರ, ಏನ್ ಮಾಡ್ತಾ ಇದಾರ ಇಲ್ಲಿ ಗೊತ್ತಿಲ್ಲ. ರಾಶಿಕ್ ಅವರು ಇಲ್ಲೊಂದು ವರ್ಡ್ ಹೇಳ್ತಾರೆ, ಅವ್ರದ್ದು ಇಲ್ಲಿ ಕೌಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಕಾವ್ಯ ಅವ್ರದ್ದು ಸೂರಜ್ ಅವ್ರದ್ದು ಕೌಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮೇ ಬಿ ಅವ್ರು ಇಲ್ಲಿ ಹೇಳಿರ್ಬೇಕು. ಅದಕ್ಕೆ ರಜತ್ ಅವ್ರು ಕೂಡ ಇಲ್ಲಿ ಕೇಳ್ತಾರೆ, ಮತ್ತೆ ಹೆಂಗೆ ಡ್ರಾ ಆಯ್ತು ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದ್ರೆ ಒಂದು ಪಾರ್ಟ್ಸ್ ಬಂದ್ಬಿಟ್ಟು ಇವ್ರ ಹತ್ರ ಇದೆ ವೈಪರ್ದು, ಇನ್ನೊಂದು ಪಾರ್ಟ್ಸ್ ಬಂದ್ಬಿಟ್ಟು ಗಿಲ್ಲಿಯವ್ರ ಹತ್ರ ಇದೆ. ಆದ್ರೆ ಗಿಲ್ಲಿಯವರು ರಘು ಅವರು ತಂದು ಹಾಕಿರೋದು ಫಸ್ಟ್ಗೆ ಇಲ್ಲಿ ಅವ್ರು ತಂದು ಹಾಕಿದ್ದಾರೆ. ಆ ನಂತರ ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಹೇಳ್ತಾ ಇರೋದು, ಇಲ್ಲಿ ಸೆಕೆಂಡ್ ಆಗಿ ತೋರಿಸಿರೋದು ಪ್ರೋಮೋದಲ್ಲಿ ಸೂರಜ್ ಅವರು ಕಾವ್ಯ ಅವರು ಸೆಕೆಂಡ್ ಆಗಿ ತಂದು ಹಾಕಿದ್ದಾರೆ. ಬಟ್ ಇಲ್ಲಿ ತಂದು ಹಾಕಿರೋದನ್ನ ಲೆಕ್ಕಕ್ಕೆ ತಗೊಂಡ್ರೆ ಇಲ್ಲಿ ಗಿಲ್ಲಿಯವರು ರಘು ಅವರು ವಿನ್ ಅಂತ ಆಗುತ್ತೆ. ಆದ್ರೆ ವೈಪರ್ ಏನಿದೆ, ಆ ಒಂದು ವೈಪರ್ ಪೂರ್ತಿಯಾಗಿ ಕಾಣಿಸೋದು ಬಂದ್ಬಿಟ್ಟು, ಆದ್ರೆ ಇಲ್ಲಿ ಸ್ಟಿಕ್ ಇಲ್ಲ ಅವ್ರ ಹತ್ರನೂ ಕೂಡ. ಅವ್ರದ್ದು ಕೂಡ ಮಿಸ್ಟೇಕ್ ಇದೆ, ಕಾವ್ಯ ಅವ್ರದ್ದು ಮತ್ತಿಲ್ಲಿ ಸೂರಜ್ ಅವ್ರದ್ದು. ಆದ್ರೆ ನೋಡಿ, ಇಲ್ಲಿ ಕೈಯಿಂದ ಮುಟ್ಟಂಗಿಲ್ಲ ಅಂತ ಹೇಳಿದ್ರು ಕೂಡ ಕಾಲಿಂದ ಎತ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಇದು ರೂಲ್ಸ್ ಬುಕ್ ಅಲ್ಲಿ ಇದೆಯಾ ಅಂತ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅವರು ಸುಮಾರು ಮಿಸ್ಟೇಕ್ಗಳು ಇಲ್ಲಿ ಆಗುತ್ತೆ. ಗ್ರೇ ಏರಿಯಾ ಅಂತ ಕೂಡ ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಹುಡ್ಕೊಂಡಿರ್ಬೋದು. ಆದ್ರೆ ಮೇನ್ ಆಗಿ ಒಂದು ರೂಲ್ಸ್ ಅಂತ ಇರುತ್ತಲ್ವಾ, ಆ ರೂಲ್ಸ್ ನ ಫಾಲೋ ಮಾಡಿದಾರ ಇಲ್ವಾ ಅಂತ ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಆದ್ರೆ ಫಸ್ಟಿಗೆ ರಾಶಿಕ್ ಅವರು ಡ್ರಾ ಅಂತ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ರಜತ್ ಅವ್ರು ಕೂಡ ಇಲ್ಲಿ ವಾದ ಮಾಡ್ತಾರೆ, ಕಂಪ್ಲೀಟ್ ಸೆಟ್ ಇದೆಯಾ ಅಲ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ ಸೂರಜ್ ಅವ್ರ ಹತ್ರ ಕಾವ್ಯ ಅವ್ರ ಹತ್ರ ಕಂಪ್ಲೀಟ್ ಆಗಿ ಸೆಟ್ ಇದೆಯಾ? ಇಬ್ಬರ ಹತ್ರನೂ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲ. ಇಲ್ಲಿ ಗಿಲ್ಲಿಯವ್ರ ಹತ್ರ ಮತ್ತೆ ರಘು ಅವ್ರ ಹತ್ರನೂ ಕೂಡ ಕಂಪ್ಲೀಟ್ ಆದ ಸೆಟ್ ಇಲ್ಲ. ಸೂರಜ್ ಅವ್ರ ಹತ್ರ ಮತ್ತೆ ಇಲ್ಲಿ ಕಾವ್ಯ ಅವ್ರ ಹತ್ರ ಇಬ್ಬರ ಹತ್ರನೂ ಕೂಡ ಕಂಪ್ಲೀಟ್ ಆದ ಸೆಟ್ ಇಲ್ಲ. ಹೇಗೆ ಇಲ್ಲಿ ಅವ್ರು ವಿನ್ನು ಅಂತ ಇಲ್ಲಿ ಅನೌನ್ಸ್ ಮಾಡಕ್ಕಾಗತ್ತೆ? ಇಲ್ಲ ಇಬ್ಬರಿಗೂ ಹೇಗೆ ಡ್ರಾ ಅಂತ ಕೊಡಕ್ಕಾಗತ್ತೆ ಅಂತ ಕೂಡ ಇಲ್ಲಿ ರಜತ್ ಅವರು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಸೂರಜ್ ಅವರು ಇಲ್ಲಿ ಹೇಳ್ತಾರೆ, ನಮ್ಮ ಮನೆಯಲ್ಲಿ ಇರೋ ಕಿಚನ್ ವೈಫರು ಇದೇ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಿಲ್ಲಿಯವ್ರು ಏನ್ ಸುಮ್ಮನೆ ಬಿಡ್ತಾರ? ನಮ್ಮನೇಲೂ ಕೂಡ ಇದೇ ರೀತಿನೇ ಇರೋದು ವೈಫರು ಅಂತ ಇಲ್ಲಿ ಅವರು ಕೂಡ ವಾದ ಮಾಡಿದ್ದಾರೆ.
ಮಾಡಿದ್ದಾರೆ. ನೋಡಿ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಕ್ ಆಗದೇ ಇಲ್ಲ. ಇಲ್ಲಿ ಏನಕ್ಕೆ ಅಂತಂದ್ರೆ ಮೇನ್ ಆಗಿ ಮೇಲ್ಗಡೆ ಇರೋ ಕೋಲ್ ಬಂದ್ಬಿಟ್ಟು ಒಂದು ಟೀಮ್ ಹತ್ರ ಇದೆ, ಬರೀ ಸ್ಟಿಕ್ ಬಂದ್ಬಿಟ್ಟು ಇಲ್ಲಿ ರಘು ಅವ್ರ ಹತ್ರ ಗಿಲ್ಲಿಯವ್ರ ಹತ್ರ ಇದೆ. ಅದಕ್ಕೆ ಇಲ್ಲಿ ಕಾವ್ಯ ಅವ್ರು ಕೇಳ್ತಾರೆ, ನಾವು ಅದರಲ್ಲಿ ವೈಪ್ ಮಾಡ್ಬಿಟ್ಟು ತೋರಿಸ್ತೀವಿ, ನೀವು ತೋರಿಸ್ತೀರಾ ಅಂತ ಕೇಳಿದ ತಕ್ಷಣ ಅದಕ್ಕೆ ನಾವು ವೈಪ್ ಮಾಡಿ ತೋರಿಸ್ಬೇಕು ಅಷ್ಟೇ ತಾನೇ ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಕೂಡ ಎತ್ಕೊಂಡು ಆ ಕೋಲಲ್ಲೇ ವೈಪ್ ಮಾಡಿ ಇಲ್ಲಿ ತೋರಿಸ್ತಾರೆ. ಅದು ಕಾಮಿಡಿಯಾಗಿ ಮಾಡಿದ್ರು ಕೂಡ ಕಾವ್ಯ ಅವ್ರಿಗೆ ಇವಾಗ ಅದು ಟ್ರಾಜಿಡಿ ತರ ಕಾಣಿಸುತ್ತೆ. ಏನಕ್ಕೆ ಅಂತಂದ್ರೆ ಇದು ಕ್ಯಾಪ್ಟನ್ಸಿ ರೇಸು. ಇಲ್ಲಿ ಗೇಮ್ ಅಂತ ಬಂದಾಗ ಗಿಲ್ಲಿ ಅವರು ನಿಜವಾಗ್ಲೂ ಕೂಡ ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ಅದಕ್ಕೆ ಹೇಳಿ ಅವರು ಕೂಡ ವಾದ ಮಾಡಿದ್ದಾರೆ. ಒಟ್ನಲ್ಲಿ ಈ ಒಂದು ಗೇಮು ರಾಶಿಕ್ ಅವ್ರು ಏನಾದ್ರು ಟೈ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಡ್ರಾ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರೆ ಈ ವಾರ ಕೂಡ ಅವರೇ ಕ್ಯಾಪ್ಟನ್ ಆದ್ರೂ ಕೂಡ ಆಗ್ಬಹುದು. ಏನಕ್ಕೆ ಅಂತಂದ್ರೆ ಡ್ರಾ ಆಯ್ತಲ್ವಾ, ಇಲ್ಲಿಗೆ ಫಿನಿಶ್ ಆಯ್ತು. ಅದಕ್ಕೆ ಇಲ್ಲಿ ಕಳೆದ ವಾರ ರಾಶಿಕ್ ಅವರೇ ಕ್ಯಾಪ್ಟನ್ ಆಗಿದ್ರು, ಈ ವಾರನೂ ಕೂಡ ಅವರೇ ಮುಂದುವರೆದು ಬಿಡಿ ಅಂತ ಇಲ್ಲಿ ಏನಾದ್ರು ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರಾ, ಇಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸತಿ ಆಟ ಬೇರೆ ಏನಾದ್ರು ಆಡಿಸ್ತಾರ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಯಾಕಂದ್ರೆ ಒಂದು ಟೈಮಿಂಗ್ ಅಂತ ಇಡ್ತಾರೆ, ಇನ್ನೊಂದು ವಸ್ತುನ ಹೇಳ್ತೀರಿ, ಅದನ್ನ ಯಾರಲ್ಲಿ ತಂದು ಹಾಕ್ತಾರ ಫಸ್ಟ್ ಅವ್ರು ಇಲ್ಲಿ ವಿನ್ನರ್ ಅಂತ ಕೂಡ ಇಲ್ಲಿ ಹೇಳ್ಬೋದು. ನೋಡೋಣ ಏನಾಗಿದೆ ಏನ್ ಬಿಟ್ಟಿದೆ ಅಂತ ಬಿಟ್ಟು. ಸದ್ಯ ಇವಾಗ ಜೋಡಿಗಳಾಗಿ ಈ ಒಂದು ಟಾಸ್ಕ್ಗಳನ್ನ ಇಲ್ಲಿ ಆಡಿಸಿದ್ದಾರೆ. ಸಿಂಗಲ್ ಆಗಿ ಆಡಿಸಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ 4 ಜನ ಕೂಡ ಅಲ್ಲಿ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ. ಆದ್ರೆ ಇದಾದ್ಮೇಲೆ ಇನ್ನೊಂದು ಗೇಮ್ ಇದೆಯಾ ಏನು ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿದೆ. ನೋಡೋಣ ವೀಕ್ಷಕರೇ, ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನಿಸ್ತು, ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ, ಮತ್ತೆ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.